ಬಾಗಲಕೋಟೆ ಜಿಲ್ಲೆ ತಾಲೂಕಾ ಆಡಳಿತ ಹಾಗೂ ಕೋರಮ ಸಮಾಜ ಹಾಗೂ ಈಳಿಗ ಸಮಾಜ ಹುನಗುಂದ ತಾಲೂಕಾ ಘಟಕಗಳ ವತಿಯಿಂದ ಶಿವಶರಣ ನುಲಿಚಂದಯ್ಯನವರ 919ನೇ ಜಯಂತ್ಯೋತ್ಸವ ಹಾಗೂ ಬ್ರಹ್ಮಶ್ರೀ ನಾರಾಯಣಗುರುರವರ 172ನೇ ಜಯಂತ್ಯೋತ್ಸವವು ದಿನಾಂಕ ಆಗಸ್ಟ್ 28, 2026 ರಂದು ಮುಂಜಾನೆ 11 ಗಂಟೆಗೆ ಗ್ರೇಟು ತಹಶೀಲ್ದಾರರಾದ ಮಹೇಶ ಸಂದಿಗ್ವಾಡರ ಅಧ್ಯಕ್ಷತೆಯಲ್ಲಿ ಹಾಗೂ ಕೋರಮ ಸಮಾಜ ತಾಲೂಕ್ ಘಟಕದ ಅಧ್ಯಕ್ಷರಾದ ಸಂಗಪ್ಪ ಸಂಗಮದ ಹಾಗೂ ಈಳಿಗ ಸಮಾಜ ತಾಲೂಕಾ ಘಟಕದ ಅಧ್ಯಕ್ಷರಾದ ಅಶೋಕ ಕರಡಿರ ಉಪಸ್ಥಿತಿಯಲ್ಲಿ ಹುನಗುಂದ ತಾಲೂಕಾ ಆಡಳಿತದ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕೋರಮ ಸಮಾಜದ ಅಧ್ಯಕ್ಷರಾದ ಸಂಗಪ್ಪ ಸಂಗಮದರು, ಪ್ರಾಸ್ತಾವಿಕ ಪರ ಹಾಗೂ ಶಿಕ್ಷಕರಾದ ಟಿಬಿ ಭಜಂತ್ರಿಯರು ಹಾಗೂ ಚಂದ್ರಕಾಂತ ಕಲಕೇರಿಯರು, ಉಪನ್ಯಾಸ ಪರ ಗ್ರೇಟು ತಹಶೀಲ್ದಾರರಾದ ಮಹೇಶ ಸಂದಿಗ್ವಾಡರು ಅಧ್ಯಕ್ಷೀಯ ಪರ ಮಾತನಾಡಿ 12ನೇ ಶತಮಾನದ ಪ್ರಸಿದ್ಧ ವಚನಕಾರರು ಹಾಗೂ ಕಾಯಕಯೋಗಿ ಶಿವಶರಣ ನುಲಿಚಂದಯ್ಯನವರು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಶಿವಣಗಿ ಗ್ರಾಮದಲ್ಲಿ ಜನಿಸಿ ಹುಲ್ಲನ್ನು ಕೊಯ್ದು ನಾರಿನಿಂದ ಹೊಸೆಯುವ ಕಾಯಕ ಮಾಡಿಕೊಂಡು ಅದನ್ನು ಮಾರಿ ಬಂದ ಹಣದಿಂದ ಜಂಗಮದಾಸೋಹ ನಡೆಸುವ ಪರಮನಿಷ್ಠೆಯನ್ನು ಪ್ರಸ್ತಾಪಿಸಿದರು. ನಂತರ ಕಾಯಕನಿಷ್ಠೆಗೆ ಅವರ ವಚನ ಮತ್ತು ಜೀವನ ದೃಷ್ಟಾಂತವನ್ನು ಉಲ್ಲೇಖಿಸುತ್ತಾ ಗುರುವಾದಡೂ ಸಹ ಕಾಯಕದಿಂದವೇ ಹಾಗೂ ಜಂಗಮವಾದರೂ ಸಹ ಕಾಯಕದಿಂದಲೇ ಪಾಶಹರಿಯುವುದು ಜೀವನ್ಮುಕ್ತಿಯೆಂದು ಸಾರಿ ಕಾಯಕವೇ ಕೈಲಾಸಗಿತ್ತೆಂದು ಇವರ ಕಾಯಕನಿಷ್ಠೆಯ ಸಂದೇಶವನ್ನು ಪ್ರತಿಪಾದಿಸಿದರು. ನಂತರ ಕೋರಮೆಂಬ ಶಬ್ದವು ಸಮಾಜದಲ್ಲಿ ಬಳಕೆಗೆ ಬರಲು ಜಾತಿಸೂಚಕವಾಗದೆ ಶುಭ ಕಾರ್ಯಗಳಲ್ಲಿ ಶುಭ ಹಾರೈಕೆ ವಾದ್ಯ ನುಡಿಸುವ ವೃತ್ತಿಯಿಂದ ಹೇಗೆಲ್ಲ ಆಚರಣೆಗೆ ಬಂದಿತೆಂದು ಅದರಿತಿಹಾಸ ಬಿಚ್ಚಿಟ್ಟರು. ನಂತರ 12ನೇ ಶತಮಾನದಲ್ಲಿ ಬಸವಣ್ಣವರ ವಿಚಾರಕ್ರಾಂತಿಯಿಂದ ಅವರ ಅನುಯಾಯಿಗಳಾಗಿ ನುಲಿಚಂದಯ್ಯನವರು ಲೋಕ ಕಲ್ಯಾಣಕ್ಕಾಗಿ ಚನ್ನಬಸವಣ್ಣ ಪ್ರಿಯ ಚಂದೇಶ್ವರಲಿಂಗೆಂಬ ವಚನಾಂಕಿತದಿಂದ ಸುಮಾರು 48 ವಚನಗಳನ್ನು ರಚಿಸಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಕಲ್ಯಾಣದ ಕ್ರಾಂತಿಯ ನಂತರ ವಚನ ಸಾಹಿತ್ಯದ ಕಟ್ಟುಗಳನ್ನು ರಕ್ಷಿಸಿ ನೀಡಿರುವ ಸಂದೇಶನ್ವಯ ಮುಂದಿನ ತಲೆಮಾರಿಗೆ ತಲುಪಿಸಲು ನಾವೆಲ್ಲ ಕೈಜೋಡಿಸೋಣೆಂದು ಕರೆ ನೀಡಿದರು. ನಂತರ 1856 ರಿಂದ 1928 ರ ಅವಧಿಯಲ್ಲಿ ಬ್ರಹ್ಮರ್ಷಿ ಶ್ರೀನಾರಾಯಣ ಗುರುಗಳು ಭಾರತ ದೇಶದ ಪ್ರಮುಖ ಸಾಮಾಜಿಕ ಸುಧಾರಕ, ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ಚಿಂತಕರಾಗಿ ಕೇರಳ ರಾಜ್ಯದಲ್ಲಿ ನೆಲೆಸಿರುವಾಗಲೇ ಅಂದಿನ ಸಮಾಜದಲ್ಲಿ ಬೇರೂರಿದ್ದ ಅಸ್ಪೃಶ್ಯತೆ, ಜಾತಿ, ಮತ, ಪಂಥಗಳ ಪದ್ಧತಿ ಮತ್ತು ಸಾಮಾಜಿಕ ಸಮಾನತೆಗಳ ವಿರುದ್ಧ ಕೈಗೊಂಡ ಮಹತ್ವದ ಕ್ರಾಂತಿಕಾರಕ ಸಿದ್ಧಾಂತ ತತ್ವಗಳನ್ನು ಪ್ರಸ್ತಾಪಿಸಿದರು. ನಂತರ ಬ್ರಹ್ಮರ್ಷಿಗಳು ಓರು ಜಾತಿ, ಓರು ಮತಂ, ಓರು ದೈವಂ ಮನುಷ್ಯನು, ಅಂದರೆ ಒಂದೇ ಜಾತಿ ಒಂದೇ ಮತ, ಮಾನವನಿಗೆ ಒಬ್ಬನೇ ದೇವರು ಎಂಬುದು ಅವರ ಪ್ರತಿಪಾದಿಸಿದ್ದ ಅತ್ಯಂತ ಪ್ರಸಿದ್ಧ ತತ್ವಸಂದೇಶವಾಗಿತ್ತೆಂದರು. ನಂತರ 1888 ರಲ್ಲಿ ಅರುವಿಪ್ಪುರಂ ಶಿವಪ್ರತಿಷ್ಠೆ, ಅಂದರೆ ಕೆಳವರ್ಗದ ಜನರಿಗೆ ದೇವಾಲಯಗಳಲ್ಲಿ ಪ್ರವೇಶವಿಲ್ಲದ ಕಾಲದಲ್ಲಿ ಅವರು ತಾವೇ ನದಿಯಿಂದ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪಿಸಿದ್ದರಿಂದ ಇದು ಜಾತಿವ್ಯವಸ್ಥೆಯ ವಿರುದ್ಧದ ದೊಡ್ಡ ಧ್ವನಿಯಾಗಿ ಬದಲಾವಣೆಗೆ ನಾಂದಿ ಹಾಡಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಶಿಕ್ಷಣದಿಂದ ಸ್ವತಂತ್ರರಾಗಿ ಮತ್ತು ಸಂಘಟನೆಯಿಂದ ಶಕ್ತಿಶಾಲಿಯಾಗಿರಿ ಎಂದು ಜನರಿಗೆ ಕರೆ ನೀಡಿದ್ದನ್ನು ಹಾಗೂ ದೇವಾಲಯಗಳಿಗಿಂತ ಶಾಲೆಗಳು ಮತ್ತು ಗ್ರಂಥಾಲಯಗಳನ್ನು ನಿರ್ಮಿಸಲು ಪ್ರೇರೇಪಿಸಿದರ ಬಗ್ಗೆ ಹಾಗೂ 1903 ರಲ್ಲಿ ಶ್ರೀನಾರಾಯಣ ಧರ್ಮ ಪರಿಪಾಲನಯೋಗಂ ಸಂಸ್ಥೆಯನ್ನು ಸ್ಥಾಪಿಸಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸುಧಾರಣೆಗಳಿಗೆ ಬುನಾದಿ ಹಾಕಿದನ್ನು ಪ್ರಸ್ತಾಪಿಸಿದರು. ನಂತರ ಈರ್ವರು ಶರಣರ ತತ್ವಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಭವಿಷ್ಯದ ಪೀಳಿಗೆಗೆ ದಾಟಿಸುವ ಕೆಲಸವಾಗಲೆಂದು ಕಿವಿಮಾತು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಶಿರಸ್ತೆದಾರರಾದ ಶ್ರವಣಕುಮಾರ ಮುಂಡೆವಾಡಿರು, ನಿರೂಪಿಸಿದರೆ ಕೋರಮ ಸಮಾಜದ ಮುಖಂಡರಾದ ಮಹಾಂತೇಶ ಬಿಂಜವಾಡಗಿ, ಬಸವರಾಜ ಬೆಳಗಲ್ಲ, ಮುತ್ತಣ್ಣ ಭಜಂತ್ರಿ, ಯಶೋಧರ ಭಜಂತ್ರಿ ಹಾಗೂ ಈಳಿಗ ಸಮಾಜದ ಮುಖಂಡರಾದ ಮುತ್ತುರಾಜ ಕರಡಿ, ನಾರಾಯಣ ಕುರಕುಂಟ, ಶಿವಪುತ್ರ ಪೀಳಗೇರ ಸೇರಿ ಇತರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕೋರಮ ಸಮಾಜ ಮತ್ತು ಈಳಿಗ ಸಮಾಜದ ಗುರು ಹಿರಿಯರು ಮತ್ತು ತಾಲೂಕಾ ಆಡಳಿತ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಂತರ ನುಲಿಚಂದಯ್ಯನವರ ಭಾವಚಿತ್ರದ ರಥಯಾತ್ರೆಗೆ ಚಾಲನೆ ದೊರೆಯಿತು. ನಂತರ ರಥಯಾತ್ರೆಯ ಜಾಥವು ಮುಖ್ಯ ರಸ್ತೆ ಸಂಚರಿಸಿ ವಿಯಮವೃತ್ತದಲ್ಲಿ ಶ್ರೀವಿಜಯ ಮಹಾಂತೇಶ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಕೋರಮ ಸಮಾಜದ ಕಾಲೋನಿಗೆ ತಲುಪಿತು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅದ್ರಾಗ ಹಗ್ಗ ತಯಾರು ಮಾಡೋದು, ಮಗಡ ತಯಾರು ಮಾಡೋದು, ಇಂಥ ತಯಾರು ಮಾಡಿ ಎಲ್ಲರ ಪ್ರಚಾರದಾಗ
ದೊಡ್ಡ ದೊಡ್ಡ ಸಂತೆ ಒಳಗೆ ಹೋಗಿ ಮಾರ್ಕೊಂಡು ಬರ್ತಿದ್ರು. ಆಲ್ಗಡೆ ತಮ್ಮ ಜೀವನ ಕಷ್ಟ ಇಟ್ಟು ಬರ್ತಿದ್ರು. ಪ್ರಸಾದ ಅಂದ್ರೆ ಹೇಗೆ ಎಲ್ಲ ಬಂದಂಥ ಕಾಯಿಗಳು ಎಲ್ಲ ಸಮಾಜದ ಗುರುಹಿರಿಯರಿಗೆ ಪೂಜಾರಿಗೆ ಕರೆಸಿ ಅವ್ರಿಗೆ ಪ್ರಸಾದ ಮಾಡಿಸ್ತಿದ್ರು. ಇಂಥ ಮಾಡ್ಕೊತ ಬಂದಾಗ ಒಮ್ಮೆ ಆಚಾರದ ಕೊಳ ಕಟ್ಟಿದಂಥ ಲಿಂಗು ಅದೇನಾಗತ್ತಪ್ಪ ಅಂತಂದ್ರೆ ಅದು ಬಸವಣ್ಣವ್ರ ಕಾಲದಾಗ ಕಟ್ಟಿದಂಥ ಲಿಂಗು ಹಂಗ ಪೂಜೆ ಮಾಡ್ಕೊತ ಬರೋದು ಕಟ್ಟೋದು ಮಾಡೋದು ಪೂಜೆ ಮಾಡೋದು ಕಟ್ಕೊಂಡು ಮಾಡ್ಯಾರ ಅವರು. ಅದು ಲಿಂಗದಾರಣ ಕಟ್ಟಿದಂಥ ಲಿಂಗು ವಸ್ತ್ರ ಏನಾಗೈತೆ ತೂತು ಬಿದ್ದು ಅದು ಹರಿದಾಗ ಲಿಂಗು ಹೋಗ್ಬಿಡ್ತದ. ಜಾರಿ ಹೋದ್ಕೊಳ್ಳೇನ ಅವ್ರು ಏನ್ ಮಾಡ್ಬಿಡ್ತಾರ, ಶಿವನ ರೂಪದಲ್ಲಿ ಪರಮಾತ್ಮನೇ ಆಗಿ ಜನಿಸಿ ಬಂದು ನೋಡಪ್ಪ ನಾನು ಚಂದಯ್ಯ ಸ್ವಲ್ಪ ಏನೋ ನನಗಿದಾತು ಜಾರಿ ಕಟ್ಕೋ, ನಾ ಏನು ಮಾಡಲ್ಲ ಕಟ್ಕೋ ಅಂತ ತಿಳ್ಕೊಂಡು ಭಾಳ ವಿನಂತಿ ಮಾಡ್ಕೊಂತದ ಲಿಂಗು. ಅವಾಗ ಇವರು ಹಠವಾದಿ ಇವರು ಮೊದಲಕ್ಕ ನಮ್ಮ ಚಂದಯ್ಯನವ್ರು ಇಲ್ಲ ನಾವು ಒಟ್ಟ ಕಟ್ಕೊಳೋದಲ್ಲ, ನೀ ಯಾವಾಗ ನಾನು ಬಿಟ್ಟು ಹೋಗಿ ಅಂದ ಒಳಕ್ಕೆ ನನಗೆ ಲಿಂಗದಾರಣ ಮಾಡ್ಕೊಳೋದಲ್ಲ ಅಂತ ತಿಳ್ಕೊಂಡು ಹಠ ಮಾಡ್ತಾರೆ. ಮುಂದೆ ಅಲ್ಲಿ ಮಾಚಿದೇವರು ಮಡಿವಾಳ ಮಾಚಿದೇವರು ಬಟ್ಟೆ ತೊಳಿತಿರ್ತಾರೆ. ಶಿವ ಮತ್ತು ಚಂದ ಇಬ್ರು ಕೂಡ್ಕೊಂಡು ಅಲ್ಲಿ ಹೋಗ್ತಾರೆ ನ್ಯಾಯ ತಗೊಂಡು. ಮಾಚಿದೇವ ಹಿಂಗಾಗೈತು ಚಂದಯ್ಯ ಸಟ್ಕೊಂಡ್ಬಿಟ್ಟನ, ನನ್ನ ಒಳ್ಳೆ ದಾನ ಮಾಡ್ಕೊಂಡು ಒಳ್ಳೆ ನಗತ್ತೇನ, ಅದಕ್ಕೆ ನೀನ್ರ ಹೇಳು. ಭಾಳ ದಿವಸ ಇದಾಗೈತೆ ಆ ವಸ್ತ್ರ ಹೊಸದು ಕಟ್ಕೊಂಡು ಮತ್ತೆ ಇದು ಮಾಡಕತ್ತಿ ಅప్పుడు ಬರ್ತೀನಿ ಅಂತಾರ ಕರ್ಕೊಂಡು ಇದು ಮಾಡಿ ಆಗಲ್ಲ. ಅದು ಏನಾಗ್ತಾರಪ್ಪ ಅಂದ್ರೆ ನಾನು ಅಕ್ಕ ಮಾಡಿದಂಥದ್ದು ಮಗಡ ಮಾಡಿದ್ದನ್ನ ಕಸ್ಬರಿಗೆ ಇಲ್ಲಿ ಏನೇ ಇರಲಿ ಸಂತಿಗೆ ಹೋಗಿ ಮಾರ್ಕೊಂಬಂದು ಕರೆಕ್ಟ್ ಮಾರ್ಕೊಂಬಂದು ಕೊಟ್ಟನಂದ್ರೆ ಅವ ನನ್ನ ಶಿವ ನಾನು ಸ್ವೀಕಾರ ಮಾಡ್ತೀನಿ ಅಂತ ಮಾಡಲ್ಲಂತ. ಹಂಗಾರೆ ಹಿಂಗಂತಾನಪ್ಪ ನೀನು ಕೊಟ್ಟಂತ ಹಗ್ಗ ಇವ್ರು ಮಾಡಿಕೊಟ್ಟಂತ ಮಗಡ ಇವೆಲ್ಲ ತಗೊಂಡು ಸಂತೆ ಮಾರ್ಕೊಂಡ್ಬರ್ತಾರ. ಅದು 3 ಆಗಂತ ಇರ್ತದ. ಅವಾಗ ಹಣೆ ಆಗಂತಿದ್ದು 3 ಆಗಕ್ಕೆ ಮಾರ್ಕೊಂಡ್ಬರೋದು 5 ಆಗಕ್ಕೆ ಮಾರ್ಕೊಂಡ್ಬಿಡ್ತಾರ ಅವರು ಶಿವ. ಅವಾಗ ಅವ್ರು 3 ಆಗ ತಗೊಂಬಂದ್ರೆ 5 ಆಗ ತಗೊಂಬಂದಿ ಅಲ್ಲ ಸುಳ್ಳು ಒಂದು ಆಟ ಸಾಧಿಸ್ತಾರ ಅವರು. ಲಿಂಗಧಾರಣ ಮಾಡಿ ಇವ್ರನ್ನ ಇಲ್ಲಿ ಇದಕ್ರಿ ಚಿಕ್ಕಮಗಳೂರು ಜಿಲ್ಲಾದಾಗ ಬರ್ತದ ತರೀಕೆರೆ ಅಲ್ಲಿ ಲಿಂಗ ಇದಾಗೈತೆ ಲಿಂಗ ಆಗ್ಯಾರ. ಅಲ್ಲಿ ದೊಡ್ಡ ಹಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ. ಮೇ ಬಿ ಈ ಕಾರ್ಯಕ್ರಮವನ್ನು ಗಮನಿಸಿದಾಗ ಅತ್ಯಂತ ಸಣ್ಣ ವಯಸ್ಸಿನವ ನಾನೇ ಇರಬಹುದು ಅಂತಂದು ನಾನು ಅನ್ಕೊಳ್ತಾ ಇದ್ದೀನಿ. ಹಿಂಗಿರಬೇಕಾದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಹಾಗೂ ಹುಟ್ಟುತ್ತ ಸಾಮಾಜಿಕ ಹೋರಾಟಗಾರರಾಗಿರತಕ್ಕಂತಹ ಬ್ರಹ್ಮಶ್ರೀ ಗುರುಗಳ ಒಂದು ಜಯಂತ್ಯೋತ್ಸವದ ಅಂಗವಾಗಿ ನಾನು ಬಹಳ ವಸ್ತು ಏನು ಮಾತನಾಡುವುದಲ್ಲ, ಹೆಸರು ಹೇಳ್ತಿದ್ದಂತೆಲ್ಲ ಒಂದು ಕ್ಷಣ ಮೈ ರೋಮಾಂಚನ ಅನಿಸಬೇಕು ಅಂತೇಳಿ ಅಂತಹ ಆಗಿರತಕ್ಕಂಥ ಶರಣರ ಸಾಲಿನಲ್ಲಿ ಅಗ್ರಮಾನ್ಯ ಸಾಲಿನಲ್ಲಿ ನಿಲ್ಲತಕ್ಕಂಥ 12ನೇ ಶತಮಾನದ ಶರಣರು ಅಂತಂದ್ರೆ ಅದು ನುಲಿ ಚಂದಯ್ಯನವರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ಬಹುಶಃ ಅಂತೇಳಿ. ಸಾಮಾನ್ಯವಾಗಿ ಜನಪದರ ಮಾತಿನೊಳಗೆ ಹೇಳುವ ಹಾಗೆ ಈ ಕೊರಮರು ಭಜಂತ್ರಿ ವಾಜಂತ್ರಿ ಅಂತ ಏನು ಹೇಳ್ತಾ ಇದೀವಲ್ಲ, ಈ ಸಮಾಜದ ಒಬ್ಬ ಅಗ್ರಗಣ್ಯ ಶ್ರೇಷ್ಠ ಶರಣರು ಅಂತಕ್ಕಂಥದ್ದು ಅಂತೇಳಿ. ದಕ್ಷಿಣ ಭಾರತದ ತಮಿಳುನಾಡಿನ ರಾಜ್ಯದಿಂದ ಇವ್ರು ಏನಂತಂದ್ರ ಭಾರತದಾದ್ಯಂತ ಎಲ್ಲೆಡೆಯಲ್ಲಿಯೂ ವಲಸೆಯನ್ನ ಬಂದಿರತಕ್ಕಂತ ಒಂದು ಅಲೆಮಾರಿ ಒಂದು ಸಮುದಾಯ ಅಂದ್ರ ಕೊರವರ ಸಮುದಾಯ ಅನ್ನತಕ್ಕಂಥದ್ದು. ಗಿಂಡಿ ಮಗಡ ಹಗ್ಗ ಪೊರಕೆ ಬೊಟ್ಟಿ ಇಂಥ ಎಲ್ಲ ಒಂದು ವೃತ್ತಿಯನ್ನ ಮಾಡಿಕೊಂಡಿರುವುದರೊಂದಿಗೆ ಈ ಸಮಾಜದ ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಕಸುಬು ಯಾವುದು ಅಂದ್ರ ಬೇಟೆಯನ್ನ ಆಡ್ತಕ್ಕಂಥದ್ದು ಅಂತ ಹೇಳ್ತೇನೆ. ಇದು ಕೂಡ ನಮ್ಮ ಒಂದು ದಿವಸ ಬೇಟೆ ಸಿಗತಾ ಇಲ್ಲ ಕಾಡಿನೊಳಗ. ಬಹಳಷ್ಟು ಚಿಂತಾಕ್ರಾಂತನಾಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಗಿಡದ ಕೆಳಗೆ ಕೂತಿರ್ತಾನೆ ಮತ್ತು ಒಳ್ಳೆ ತನ್ನ ಆಲೋಚನೆಯ ಕೋಟೆಯಿಂದ ಹೊರಗೆ ಬರ್ತಾನೆ. ಸುಮ್ಮನೆ ಕೂತರೆ ಕೆಲಸ ಆಗುವುದಿಲ್ಲ, ಏನನ್ನಾದ್ರೂ ನಾನು ಪ್ರಯತ್ನ ಮಾಡ್ಬೇಕಲ್ಲ ಅಂತ ಮತ್ತೊಂದು ಇಡೀ ಕಾಡನ್ನ ಸುತ್ತು ಹೊರಿತಾ ಬರ್ತಾನ್ರಿ. ಅಲ್ಲೇ ಏನಕ್ಕೈತೆ ಅಂದ್ರೆ ಎತ್ತರಕ್ಕೆ ನಿಗನಿಯಾಗಿ ಬೆಳೆದಿರತಕ್ಕಂಥ ಒಂದು ಬಿದಿರು ಆತನ ಕಣ್ಣಿಗೆ ಕಾಣ್ತೈತೆ ಅಂತೆ. ಬಹಳಷ್ಟು ಅಚ್ಚರಿಚಕಿತನಾಗಿ ವಿಸ್ಮಯಚಕಿತನಾಗಿ ಅದನ್ನ ಏನ್ ಮಾಡ್ತಾನಂತಂದ್ರೆ ಸಂತಸದಿಂದ ಆ ಬಿದಿರನ್ನ ಕತ್ತರಿಸ್ಕೊಳ್ತಾನೆ ಅಂತೆ. ಇದರಿಂದ ಏನನ್ನಾದ್ರೂ ಒಂದು ನಾನು ಸಾಧನವನ್ನ ಸಾಮಗ್ರಿಯನ್ನ ಮಾಡ್ಬೇಕಂತೇಳಿ ಆ ಬಿದಿರನ್ನ ಮನೆಗೆ ತಂದು ಏನ್ ಮಾಡ್ತಾನ ಅಂತಂದ್ರೆ ಅದಕ್ಕೊಂದು ಕೆಬ್ಬಿಣದ ಚೆಡಿಯಿಂದ ಓಲ ಹಾಕಿ ಆ ಒಂದು ಬಿದಿರನ್ನ ನುಡಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತೇಳಿ.
ಒಂದು ಸಂಗೀತದ ಸುದೆಗೆ ಅಂದಿನ ಸಂದರ್ಭದಲ್ಲಿ ಇರತಕ್ಕಂತ ಏನು ಅಂತಂತಂದ್ರ ಮೇಲ್ವರ್ಗದವರು ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರ ಆ ಗುಡಿಸಲಿಗೆ ಬೆನ್ನತ್ತಿ ಬರ್ತಾರೆ. ಇಲ್ಲಿ ಇದು ಎಂತ ಒಂದು ಮಧುರವಾದಂತ ಗಾಯನ ಬರ್ತಾ ಇದೆಯಲ್ಲ ಅಂತಂದು ಕೇಟೆ, ಶುಭ ಕೋರುವವ ಅಂತಂದು ಕೇಟೆ ಆತನಿಗೆ ಕರೀಲಿಕ್ಕೆ ಹೊರಟರು. ಈಗ ಯಾವ್ದಾದ್ರು ಒಂದು ಕಾರ್ಯಕ್ರಮ ನಡೆಯಕತ್ತಿತ್ತು ಅಂತಂದ್ರೆ ಯಾಕ ಭಜಂತ್ರಿಯರ ಬಂದಿಲ್ಲ ಅಂತ ಹೇಳ್ತಾರೆ. ಈಗ ಹೇಳ್ತಾರೆ ಅವನು ಭಜಂತಾಗ ಏನ್ ಹೇಳ್ತಿದ್ರು ಅಂದ್ರೆ, ಶುಭ ಸಮಾರಂಭದಲ್ಲಿ ಶುಭವನ್ನ ಕೋರಲಿಕ್ಕೆ ಬರುವ ಆ ವ್ಯಕ್ತಿಗೆ ಶುಭ ಕೋರುವವ ಶುಭ ಕೋರುವವ ಶುಭ ಕೋರುವವ ಅನ್ನುವಂತ ಪದ ಶುಭ ಹಾರಿ ಹೋಗ್ಬಿಡ್ತೀರಿ ದಿವಸಗತಿಗೆ. ಆಡಳಿತವಾಗಿ ನಮಗೆ ಕನ್ನಡದ ವ್ಯಾಕರಣದ ಪರಿಭಾಷೆಯ ಹಿನ್ನೆಲೆಯಲ್ಲಿ ನಾವು ಗಮನಿಸ್ತಾ ಹೊರಟಿವಿ ಅಂತಂದ್ರ ಆ ಕೋರುವವ ಕೊರವ ಆಗಿ ಅನ್ವರ್ಥಕ ನಾಮವಾಗಿ ಬಂದಿರತಕ್ಕಂಥ ಈ ಸಮಾಜದ ವೃತ್ತಿಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಒಂದು ಶ್ರೇಷ್ಠವಾದ ಪದವೇ ಇದು ಕೋರವ ಅನ್ನತಕ್ಕಂಥ. ಜಿಲ್ಲೆಯ ಶಿವನಿಗಿ ಎನ್ನತಕ್ಕಂತ ಊರಿನಲ್ಲಿ ಜನಿಸ್ತಾರೆ ಅಂತಕ್ಕಂಥದ್ದು ಅಂತೇಳಿ ಇವರು ಸತ್ಯ ಕಾಯಕ ನಿಷ್ಠೆ ಪ್ರಸಾದದ ಮೇಲೆ ಏನು ಅಂತಂದ್ರ ತಮ್ಮ ಬದುಕನ್ನ ಕಟ್ಟಿಕೊಂಡು ಸಮಾಜಕ್ಕೆ ಏನು ಅಂತಂದ್ರ ಸತ್ಯನಿಷ್ಠೆಯಾಗಿರಬಹುದು, ಕಾಯಕದ ಮಹತ್ವವಾಗಿರಬಹುದು, ಪ್ರಸಾದದ ಮಹತ್ವವನ್ನ ನಾಡಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಶಿವಶರಣ ಅಂತಂದ್ರ ಅದು ನೂಲಿ ಚಂದಯ್ಯನವರು ಅಂತೆಂದ ಬರಬೇಕು. ಮತ್ತೊಬ್ಬರನ್ನ ವಂಚಿಸಿ ಬರಬಾರದು ಅಂತಕ್ಕಂಥ ಮಾತನ್ನ ಒಂದತ್ರ ಎಷ್ಟು ಚಂದ ಹೇಳ್ತಾರೆ ಅವರು ವಚನದಲ್ಲಿ. ಕಾಯಕದಿಂದ ಬಂದ ದ್ರವ್ಯದಲ್ಲಿ, ಸತ್ಯ ಶುದ್ಧವಾದ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚಿಂದವಾಗದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದ ಆಸೆಗೆ ಕಾಮಿಸಿ ದ್ರವ್ಯವಾಣಿ ಹಿಡಿದರೆತ್ತ ಮಾಡುವ ಸೇವೆ ನಷ್ಟವಯ್ಯ ಅಂತ ಹೇಳ್ತಾರೆ. ನೀವು ಮಾಡಿದ್ದೆಲ್ಲ ವ್ಯರ್ಥವಾಯಿತು ಅಂತ ಹೇಳ್ತಾರೆ. ಮಾಡುವ ಸೇವೆ ನಷ್ಟವಯ್ಯ, ನಿನ್ನಾಸೆಯ ವೇಷದ ಪಾಶಕ್ಕೆ ನೀನೇ ಹೋಗು, ನಮಗೆ ನಮ್ಮ ಜಂಗಮದ ಪ್ರಣವದ ಹಾಗೆ ಕಾಣ ಚಂದೇಶ್ವರ ಲಿಂಗ ಅಂತಕ್ಕಂಥ ಮಾತನ್ನ ಹೇಳ್ತಾ ವಾಗಿರಬೇಕು, ಶುದ್ಧವಾಗಿರಬೇಕು, ಭಾವಶುದ್ಧವಾಗಿರಬೇಕು ಅಂತಕ್ಕಂಥ ಮಾತಿನ ಮೂಲಕ ನುಡಿದಂತೆ ನಡೆದಂತ ಶರಣರು ಕಲ್ಯಾಣದಲ್ಲಿ ನಾವು ಗಮನಿಸ್ತಾ ಹೊರಟಿವಿ ಅಂತಂದ್ರೆ ಅದರಲ್ಲಿ ನೂಲಿ ಚಂದಯ್ಯನವರು ಕೂಡ ಹೊರತಾಗಿಲ್ಲ ಅಂತಕ್ಕಂಥದ್ದು ಅಂತ ಹೇಳ್ತಾರೆ. ನುಡಿದಂತೆ ನಡೆದಂತ ಶರಣರು ಈ ಧಾರ್ಮಿಕ ಚಿಂತನೆಗೆ ಮನಸೋತು ಕಲ್ಯಾಣಕ್ಕೆ ಬಂದಿದ್ರು. ಅಷ್ಟೇ ಅಲ್ಲದೆ ವಿದೇಶಿಗನಾಗಿರ್ತಕ್ಕಂಥ ಅಫ್ಘಾನಿಸ್ತಾನದಿಂದಲೂ ಕೂಡ ಶರಣರು ಬಂದಿದ್ರು ಅಂತಕ್ಕಂಥದ್ದನ್ನು ನೋಡಿದ್ರೆ ಬಸವಣ್ಣನವರ ಕಾಯಕದ ನಿಷ್ಠೆ, ಅವರ ಧಾರ್ಮಿಕ ಚಿಂತನೆ ಯಾವ ರೀತಿಯಾಗಿತ್ತು ಅನ್ನೋದನ್ನು ಗಮನಿಸಿದ್ರೆ ಮೈ ಒಂದು ಕ್ಷಣ ಝುಮ್ಮನಬೇಕು ಅಂತ ಹೇಳ್ತೀನಿ. ಅಂತ ಒಬ್ಬ ಶರಣರು ಅಂತೇಳಿ ಅಂತ ಒಂದು ಧಾರ್ಮಿಕ ಚಿಂತನೆಗೆ ಮನಸ್ಸು ಓತಿರತಕ್ಕಂಥ ನಮ್ಮ ನೂಲಿ ಚಂದಯ್ಯನವರು ಕಲ್ಯಾಣಕ್ಕೆ ಬರ್ತಾರೆ ಅಂತೇಳಿ. ಕಲ್ಯಾಣಕ್ಕೆ ಬಂದು ಏನ್ ಮಾಡ್ತಾರ ಅಂತಂದ್ರೆ ಅಲ್ಲೆಲ್ಲ ಬಸವಣ್ಣನವರಿಂದ ಲಿಂಗ ದೀಕ್ಷೆಯನ್ನ ತೆಗೆದುಕೊಂಡು ಕಲ್ಯಾಣ ರಾಜ್ಯದ ಹೊರವಲಯದಲ್ಲಿ ಬೆಳೆದಿರತಕ್ಕಂಥ ಮೆದು ಹುಲ್ಲನ್ನ, ಕಲ್ಯಾಣ ರಾಜ್ಯದಲ್ಲಿ ಇರತಕ್ಕಂಥ ಮೆದು ಹುಲ್ಲನ್ನ ಏನ್ ಮಾಡ್ತಾರೆ ಅಂತಂದ್ರೆ ತೆಗೆದುಕೊಂಡು ಬಂದು ಕೇಟೆ ಅದನ್ನ ಒಸಿತಕ್ಕಂಥದ್ದು. ಅದರಿಂದ ಏನು ಅಂತಂದ್ರೆ ಒಂದು ಒಳ್ಳೆಯದಾಗಿರ್ತಕ್ಕಂಥ ಒಂದು ಹಗ್ಗ ಆಗಿರಬಹುದು, ಮಗಡ ಆಗಿರಬಹುದು, ಗೇಣಿ ಗಿಂಡಿ ಬುಟ್ಟಿ ಇತ್ಯಾದಿ ಸಾಮಗ್ರಿಗಳನ್ನ ಮಾಡ್ತಾ ಹೊರಡ್ತಾ ಇರ್ತಾರೆ. ಕಾಯಕದಲ್ಲಿ ನಿರತನಾದರೆ ಕೊರಳೊಳಗಿರುವ ಇಷ್ಟಲಿಂಗ ಜಾರಿ ಬಿದ್ದರೂ ತಾ ಮಾಡುವ ಕಾಯಕದ ನಿಷ್ಠೆ ತಪ್ಪಬಾರದು ಅಂತಕ್ಕಂಥ ಕಾಯಕದ ನಿಷ್ಠೆಯನ್ನ ನಾಡಿಗೆ ಅತ್ಯಂತ ಏನು ಅಂತಂತಂದ್ರ ಅದ್ಭುತವಾದ ರೀತಿಯೊಳಗಾಗಿ ತೋರಿಸಿಕೊಟ್ಟಿರ್ತಕ್ಕಂಥ ಶರಣರು, ಅದು ಈ ಸಮಾಜದ ನಮ್ಮ ಶರಣರು ಅಂತಕ್ಕಂಥದ್ದನ್ನ ನಾನು ಬಹಳಷ್ಟು ಅಭಿಮಾನದಿಂದ ಹೇಳಿಕೆ ಇಚ್ಛೆಯನ್ನ ಪಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಏನು ಕೊರಳೊಳಗಿರುವ ಲಿಂಗ ಕಾಯಕದಲ್ಲಿ ನಿರತನಾದಡೆ ಆದಾಗ ಅಂದ್ರೆ ನಾವು ಕಾಯಕವನ್ನ ಮಾಡ್ತಾ ಇದೀವಿ, ಕೆಲಸವನ್ನ ಮಾಡ್ತಾ ಇದೀವಿ ಅಂದಾಗ ನಮ್ಮ ಕೊರಳೊಳಗಿರುವ ಲಿಂಗ ಜಾರಿ ಬಿದ್ರು ಕೂಡ ನಮ್ಮ ಕಾಯಕದ ನಿಷ್ಠೆ ತಪ್ಪಬಾರದು ಅಂತ ಹೇಳ್ಯಾರಿ ಅವರು. ಅಂದ್ರೆ ನೋಡ್ಬೇಕಾಗಿತ್ತಲ್ಲ ಹಂಗಾರ ಚಂದಯ್ಯನನ್ನ ನಾ ಜಾರಿ ಬಿದ್ರು ತಗೊಂತನ ಇಲ್ಲ, ಒಂದ್ ವೇಳೆ ತಗೊಂಡಿದ್ದ ಅಂತಂದ್ರೆ ನಮ್ಮ ಚಂದಯ್ಯನವ್ರು ಏನಕ್ಕಿತ್ತು ಅಂತಂದ್ರೆ ನುಡಿದ ಮಾತಿಗೆ ತಪ್ಪಿದಂಗ ಹಾಕಿತ್ತು. ನುಡಿದಂತೇನೆ ನಡೆದಿರ್ತಕ್ಕಂಥ ಶರಣರು ನಮ್ಮ ಶರಣರು ಅಂತೇಳಿ. ಆ ಲಿಂಗ ಜಾರಿ ಬೀಳ್ತೈತಿ, ತಗೊಳಂಗಿಲ್ಲ, ನೋಡ್ತಾರೆ. ಲಿಂಗ ಮುಖ್ಯವಲ್ಲ, ಕಾಯಕ ಮುಖ್ಯ. ಕಾಯಕ ಮುಖ್ಯ ಅಂತಂತೇಳಿ ಬೆನ್ನತ್ತಿ ಮುಂದೆ ಹೋಗ್ತಾರೆ ಅಂತೇಳಿ 12ನೇ ಶತಮಾನದೊಳಗ ವಚನ ವಿಜ್ಞಾನಿ ಅಂತಂದ್ರೆ ಲಿಂಗವಿರಲು ಕೈಯ ಲಿಂಗ ಬಿದ್ದಿತ್ತೆಂದು ನೆಲದೊಳಗಂಗವ ಹೂಳಿ ಭಂಗ ಪಡುವವರೆಲ್ಲ ವೇಶ್ವರ ಲಿಂಗವನ್ನು ಅರಿಯದ ಜಡರು ಅಂತ ಹೇಳ್ತಾರೆ. ಈ ದೇಹವೆಂಬ ಬಂಡಿ ಒಳಗನ ಲಿಂಗವಿದೆ, ಹೌದಾ? ಕಾಣದೇ ಇರುವ ಲಿಂಗಕ್ಕೆ ಯಾಕೆ ಹೋಗಿ ನೀವು ಬಡದಾಡ್ತೀರಿ ಅಂತಂದು ಅಲ್ಲಮ ಪ್ರಭುವನೇ ಹೇಳಿದ. ಅಂತೆಯೇ ನಮ್ಮ ನೂಲಿ ಚಂದಯ್ಯನವರು ಕೂಡ ಏನ್ ಮಾಡಿದ್ರು ಅಂದ್ರೆ ಕಾಯಕದೊಳಗ ಮಗ್ನರಾದಾಗ ಕೊರಳೊಳಗಿರುವ ಇಷ್ಟಲಿಂಗ ಜಾರಿ ಬಿದ್ರು ಕೂಡ ಅದನ್ನ ತೆಗೆದುಕೊಳ್ಳಲಾರದೆ ಮುಂದಕ್ಕೆ ಹೊರಡ್ತಾ ಇದ್ದಾರೆ. ನನ್ನ ಹತ್ರ ಬರಬೇಕು ಅಂದ್ರೆ, ನನ್ನ ಕೊರಳೊಳಗನ ಇರಬೇಕು ಅಂದ್ರೆ ಒಂದು ಕಂಡೀಷನ್ ಐತಿ ಅಂತಂದಾಗ ಅವಾಗ ಅದಕ್ಕೆ ಪೂರ್ವದೊಳಗೆ ಹೇಳ್ತಾನೆ, ಯಾಕ ಚಂದಯ್ಯ ನೀನು ತಗೊಂಡು ಕಾಣಂಗಿಲ್ಲ, ಬಿಟ್ಟು ಬಿಡೋ ಮರಿ ಯಾಕೆ ತಲೆ ಕೆಡಿಸ್ಕೊಂತಿ ಅಂತಂದ್ರೆ ಏನಂತ ಮಾತಾಡ್ತೀರಿ?
ಚಂದ ಇಲ್ಲಿ ಏನಂತಂದ್ರ ಚಂದಯ್ಯನಿಗೆ 100 ಲಿಂಗಗಳು ಸಿಗಬಹುದು, ಆದ್ರೆ ಚಂದಯ್ಯನಂತ ಭಕ್ತ ನನಗೆ ಸಿಗ್ತಾನೇನು ಅಂತನ್ನುವಂತ ಮಾತನ್ನ ಹೇಳ್ತಾನ ಅಂತೇಳಿ. ಚಂದಯ್ಯನಂತ ಭಕ್ತ ನನಗೆ ಸಿಗ್ತಾನೇನ್ರಿ ಅಂತಕ್ಕಂಥ ಮಾತನ್ನ ಹೇಳಿದಾಗ ಅವ್ರ ಕಾಯಕದ ಮೌಲ್ಯ ಹೆಂಗಿತ್ತು ಅಂತಕ್ಕಂಥ ಅಂದ್ರ, ನಾನು ಬುಟ್ಟಿ ಗೇಣಿ ಹಗ್ಗ ಎಲ್ಲಾ ಒಸಿತೀನಿ, ಇವನ ತಲೆ ಮ್ಯಾಗ ಒತ್ಕೊಂಡು ಕಲ್ಯಾಣ ರಾಜ್ಯದೊಳಗೆ ಹೋಗಿ ಮಾರ್ಕೊಂಡ್ ಬರ್ಬೇಕು, ಅವ್ನ ಕಾಯಕದ ನಿಷ್ಠೆ ನನಗೆ ಸರಿ ಕಂಡ್ರೆ ಮಾತ್ರ ಇವನ್ನ ಸ್ವೀಕಾರ ಮಾಡ್ತೀನಿ, ಇಲ್ಲಿಗ ತಗೋಣಂಗಿಲ್ಲ ಅಂತ ಹೇಳ್ತಾರೆ. ತಗೋಣಂಗಿಲ್ಲ, ಯಾರು ಹೇಳಿದ್ರು ತಗೋಣಂಗಿಲ್ಲ ಅಂತ ಕೇಟೆ ಹೇಳ್ಬಿಡ್ತಾರ ಅಂತ ಕೇಳಿ ಅವಾಗ ಮಡಿವಾಳ ಮಾಚಿದೇವ್ರು ಒಂದು ಮಾತು ಹೇಳ್ತಾರ, ಏನ್ರಿ ಚಂದಯ್ಯನವ್ರ ನೀವು ಆ ಇಷ್ಟಲಿಂಗವನ್ನು ಕೂಡ ದುಡಿಸ್ಕೊಳ್ತೀರಾ ಅಂತ. ಯಾರಾದ್ರೆ ಏನ್ರಿ ಭೂಮಿ ಮ್ಯಾಗ ದುಡಿದವನಿಗೆ ಮಾತ್ರ ಪ್ರಾಧಾನ್ಯತೆ ಐತೆ, ಯಾರು ದುಡಿತಾರ ಅವ್ರು ಮಾತ್ರ ಭೂಮಂಡಲದ ಮೇಲೆ ಬದುಕಲಿಕ್ಕೆ ಸಾಧ್ಯವೈತಿ ಅಂತ ಒಂದು ಹೇಳ್ತಾರೆ ಅವ್ರು. ಏನಂತಂದ್ರೆ ಗುರುವಾದರೂ ಚರ ಸೇವೆಯ ಮಾಡಬೇಕು, ಲಿಂಗವಾದರೂ ಚರ ಸೇವೆಯ ಮಾಡಬೇಕು, ಜಂಗಮವಾದರೂ ಚರ ಸೇವೆಯ ಮಾಡಬೇಕು, ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾನೆ. ವಚನಗಳು ಆಕ್ಚುಲಿ ಹೆಚ್ಚದ ವಚನಗಳು ಕಲ್ಯಾಣದೊಳಗೆ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಕ್ರಾಂತಿ ಆಯ್ತು, ಎಷ್ಟೋ ವಚನ ಸುಟ್ಟು ಹೋದು, ಹಂಗ ಎಷ್ಟೋ ವಚನಗಳು ಸುಟ್ಟು ಹೋಯೋ. 48 ವಚನಗಳು ಅಂತಂದ್ರೆ ಏನು ಸಾಮಾನ್ಯವಾಗಿರ್ತಕ್ಕಂಥ ವಚನಗಳಲ್ರಿ, ಸರಳವಾಗಿರ್ತಕ್ಕಂಥ ವಚನಗಳ ಕೂಳೆ ಸಂಕವ್ಯ ಅನ್ನತಕ್ಕಂಥ ವಚನಕಾರ್ತಿ ಬರ್ತಾಳೆ ಅಂತ ಹೇಳಿ ಕೇವಲ ಅಮ್ಮ ಬರೆದಿರ್ತಕ್ಕಂಥದ್ದು ಒಂದೇ ಒಂದು ವಚನ, ಆದರೂ ಕೂಡ ವಚನ ಲೋಕದೊಳಗ ತನ್ನದೇ ಆಗಿರ್ತಕ್ಕಂಥ ಚಾಪನ್ನ ಮೂಡಿಸಿರ್ತಕ್ಕಂಥ ಒಬ್ಬ ಮೇರು ವಚನಕಾರ್ತಿ ಸುಳೆ ಸಂಕವ್ಯ ಕೂಡ ಒಬ್ಬಳು ಅಂತ ಹೇಳಿ. ಹಂಗಾರೆ 48 ವಚನಗಳನ್ನ ಈ ನಾಡಿಗೆ ಕಟ್ಟಿಕೊಟ್ಟಿರ್ತಕ್ಕಂಥ ಚಂದಯ್ಯನವರ ಒಂದು ಮಹಿಮೆ ಏನು ಕಡಿಮೆ ಅಲ್ಲ ಅಂತ ಹೇಳಿ. ಈ 49 ಹಾಗಗಳನ್ನ ತಂದು ಕೊಟ್ಟಾಗ ಶೀಟಿಗೆ ಎದ್ದು ಬೀಸು ಕೊಡ್ತಾನ. 49 ನೀನು ನನಗ ಏನ್ ಮಾಡಿದಿ ಅಂತಂದ್ರೆ ಲಂಚವನ್ನ ತಿನ್ನುವುದು ಕಲಿಸಿದಿ, ನೀನು ಮಹಾಪಾಪ ಎದತ್ತೋ ನಾನು ಏನು ತಗೊಳ್ಳೋದಿಲ್ಲ ಅಂತ ಬೀಸ್ ಹೋಗಿದಾಗ ಆ 48 ವಚನಗಳಿಗೆ ಸರಿ ಸಮಾನವಾಗಿ ನಿಲ್ಲತಕ್ಕಂಥ 48,000 ವಚನಗಳಿಗೆ ಸರಿ ಸಮಾನವಾಗಬಲ್ಲಂತಹ ಏಕೈಕ ವಚನ ಚಂದಯ್ಯನವರು ಇಲ್ಲಿ ಬರ್ತೈತಿ ಅಂತೇಳಿ. ನಾನು ಕರಗಿ ಮನಬಳಲಿ ಬಂದ ಚರವು ಅನವರಿತು ಸಂದಿಲ್ಲದೆ ಸಂಶಯವಿಲ್ಲದೆ ಚಂದೇಶ್ವರ ಲಿಂಗಕ್ಕೆ ಮಾಡುವುದೇ ಮಾಟ, ಕಾಶಿಯ ಕಾಯಿ ಕಾಡಿನ ಸೊಪ್ಪಾಯಿತಾದರೂ ಕಾಯಕದಿಂದ ಬಂದಿದ್ದು ಲಿಂಗಾರ್ಪಿತವಲ್ಲದೆ ದುರಾಸೆಯಿಂದ ಬಂದಿದ್ದು ಅನರ್ಪಿತವಾದದು ಕಾನ ಚಂದೇಶ್ವರ ಲಿಂಗ ಅಂತ. ಅಂದ್ರೆ ಇನ್ನೊಬ್ಬರನ್ನ ಕಾಡಿಸಿ ಬೇಡಿಸಿ ಇನ್ನೊಬ್ರು ತಲೆ ಹೊಡೆದು ಇನ್ನೊಬ್ರಿಗೆ ಮೋಸ ಮಾಡಿ ಇನ್ನೊಬ್ರ ಕೈಯಿಂದ ಕಿತ್ಕೊಂಡು ಬಂದಂತ ಹಣ ಐತಲ್ಲ ಅದು ಸ್ಮಶಾನದ ಹೆಣಕ್ಕೆ ಸಮ, ನನಗಿದು ಬ್ಯಾಡ ಅಂತ ಕೇಳಿ ಸರಿಸಿಬಿಡ್ತಾನ ಅಂತ. ನಮ್ಮ ಕೂಡಲ ಸಂಗಮ ದೇವರಲ್ಲಿ ಜಂಗಮ ಪ್ರಾಣಿಯಾದ, ನಮ್ಮ ಕೂಡಲ ಸಂಗಮ ದೇವರಲ್ಲಿ ಜಂಗಮ ಪ್ರಾಣಿಯಾದ ಚಂದಯ್ಯನ ಹಳೆಯ ಮಗನಾಗಿ ಹುಟ್ಟಿ ಆತನ ಶ್ರೀ ಶರಣಕ್ಕೆ ಶರಣೆಂದು ಆ ಮಹಿಮಾಗಣವೆಂತು ನಾ ಬಲ್ಲೆನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಭವಿಷ್ಯತ್ತಿನ ದಿನಮಾನದೊಳಗೆ ಏನಾದ್ರೂ ನನಗೆ ಮರು ಹುಟ್ಟು ಅನ್ನತಕ್ಕಂಥದ್ದು, ಮರು ಜೀವ ಅನ್ನತಕ್ಕಂಥದ್ದು, ಮರು ಜನನ ಅನ್ನತಕ್ಕಂಥದ್ದು ಏನಾದ್ರೂ ಇದ್ರ ಅದು ಚಂದಯ್ಯನಿಗೆ ಹಳೆಯ ಮಗನಾಗಿ ನಾನು ಹುಟ್ಟಬೇಕು ಅನ್ನತಕ್ಕಂಥ ಮಾತನ್ನ ಬಸವಣ್ಣ ಹೇಳ್ತಾ ಇದ್ದಾನೆ ಅಂತಂದ್ರೆ ಬಸ್ ಇಲ್ಲೇ ನಮಗೆ ಚಂದಯ್ಯನವರ ಕಾಯಕದ ನಿಷ್ಠೆ ಹೇಗಿದೆ ಅಂತಕ್ಕಂಥದ್ದು ಅಂತ. ಎಷ್ಟೊತ್ತಾತು ಕೇರಳ ರಾಜ್ಯದಲ್ಲಿ ಜನಿಸಿರ್ತಕ್ಕಂಥವ್ರು ಹುಟ್ಟುತ್ತಾ ಇವ್ರು ಏನಪ್ಪಾ ಅಂತಂದ್ರೆ ಸಾಮಾಜಿಕ ಹೋರಾಟಗಾರರು ಅಂತಕ್ಕಂಥದ್ದು ಅಂತ ಹೇಳ್ತಾರೆ. ಇವರು ಒಂದು ಸಂದೇಶ ಬರ್ತೈತಿ, ಏನು ಅಂತಂದ್ರೆ ಒಂದು ಜಾತಿ ಒಂದು ಮತ ಒಬ್ಬನಿಗೆ ಒಂದೇ ದೇವರು ಅಂತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಸಂದೇಶವನ್ನ ಸಾರಿರ್ತಕ್ಕಂಥವ್ರು ಅಂತೇಳಿ. ಅಂದಿನ ಕಾಲದೊಳಗೆ 1856 ಇವ್ರು ಏನ್ ಜನಿಸಿದ್ರಲ್ಲ, ಇವರು ಬೆಳೀತಾ 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 ದೊಡ್ಡವರಾಗ್ತಾ ಬಂದಂತ ಸಂದರ್ಭದೊಳಗ ಅಂದಿನ ಸಾಮಾಜಿಕ ವ್ಯವಸ್ಥೆ ಒಳಗ ಜಾತಿ ಪದ್ಧತಿ ಅಂತಕ್ಕಂಥದ್ದು ಬಹಳಷ್ಟು ತಾಂಡವ ಆಡ್ತಾ ಇತ್ತು ಅಂತೆ. ಅಂತಹ ಜಾತಿ ಪದ್ಧತಿಯ ವಿರುದ್ಧ ತೊಡೆಯ ತಟ್ಟಿ ಈ ಜಾತಿ ಪದ್ಧತಿ ಅನ್ನತಕ್ಕಂಥ ಅನಿಷ್ಟ ವ್ಯವಸ್ಥೆಯನ್ನ ಹೋಗಲಾಡಿಸಿರತಕ್ಕಂಥ ಒಬ್ಬ ಧೀಮಂತ ಚೇತನ ಅಂತಂದ್ರ ಅದು ನಾರಾಯಣ ಗುರುಗಳು ಕೂಡ ಒಬ್ರು ಅಂತಕ್ಕಂಥದ್ದು ಅಂತೇಳಿ. ಅಂದಿನ ವ್ಯವಸ್ಥೆ ಒಳಗ ಈ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಲಿಯುವಂತ ವ್ಯವಸ್ಥೆ ಇದ್ದಿದ್ದಿಲ್ರಿ. ಹೆಣ್ಣು ಮಕ್ಕಳು ಶಿಕ್ಷಣ ಕಲಿಬಾರ್ದು ಅಂತಕ್ಕಂಥದ್ದಿದ್ದಾಗ ಯಾಕೆ ಹೆಣ್ಣು ಮಕ್ಕಳು ಪುರುಷರಷ್ಟೇ ಸರಿ ಸಮ, ಅವರು ಶಿಕ್ಷಣ ಕಲಿಬೇಕು ಅಂತಕ್ಕಂಥ ಹೆಣ್ಣು ಮಕ್ಕಳಿಗೂ ಕೂಡ ಸ್ವತಂತ್ರವಾಗಿರತಕ್ಕಂಥ ಒಂದು ನೆಲೆಯನ್ನ, ಹೆಣ್ಣು ಮಕ್ಕಳಿಗೆ ಸುವ್ಯವಸ್ಥಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ನೀಡುವಲ್ಲಿ ಹೋರಾಟವನ್ನ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಮಾನವತಾವಾದಿ ಅಂತಂದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೂಡ. ಇರ್ತಕ್ಕಂಥ ಮೂಢನಂಬಿಕೆಗಳನ್ನು ಕೂಡ ಹೋಗಲಾಡಿಸಿರ್ತಕ್ಕಂಥವ್ರು ಇವರು. ಅನಿಷ್ಟ ಪದ್ಧತಿ ಬಹಳ ಇರ್ತವ್ರಿ ಕೆಲವಷ್ಟು ಸಂದರ್ಭದೊಳಗ. ಎಷ್ಟೇ ಮಹಾನ್ ಮಾನವತಾವಾದಿಗಳು ಬಂದು ಹೋದ್ರು ಕೂಡ ಇನ್ನೂ ಕೆಲವಷ್ಟು ಕಡೆ ಮೂಢನಂಬಿಕೆಗಳು ಅದಾವು ಅಂತ ಹೇಳ್ತಾರೆ. ಒಂದು ಮೂಢನಂಬಿಕೆ ಒಬ್ಬರಿಗೆ ಹೇಳ್ತೀನಿ, ಒಬ್ರು ಶರಣರು ಬಡೀರಿ ಏನ್ ಬೇಕಾದ ಮಾಡಿ, ಯಾಕೆ ಬಡಿತೀರಿ ಅನ್ನೋದು ನನಗೆ ಹೇಳಿ ಕ್ಯಾಕ ಬಡೀರಿ ಅಂತ ಹೇಳ್ತಾರೆ ಶರಣರು.
ಅವಾಗ ಹೇಳ್ತಾರ ಏನಂತಂದ್ರ ಅಲ್ಲೋ ಜಳಕ ಮಾಡಿಕೊಂಡು ಪೂರ್ವಕ್ ನೀರು ಬಿಡುದು ಸಂಪ್ರದಾಯ, ನೀ ದಕ್ಷಿಣಕ್ಕೆ ಬಿಡಕತ್ತಿಲ್ಲ, ತೆಲಿಗೆ ಸುದ್ದ ಐತಿಲ್ಲ ಅಂತ ಕೇಳ್ತಾರ. ನೀವ್ ಏನ್ ಹೇಳಿದ್ರಿ? ನೀವು ಬಿಡು ನೀರು ಸ್ವರ್ಗದಲ್ಲಿ ಇರ್ತಕ್ಕಂಥ ನಿಮ್ ಪೂರ್ವಜರಿಗೆ ಹೋಗಿ ಮುಡ್ತೈತೆ ಅಂತ ಹೇಳಿದ್ರು ಇಲ್ಲೋ? ಅದಕ್ಕೆ ಈ ದಿಕ್ಕಿ ನಮಗೊಂದಿಷ್ಟು ಸುಮಾರು ಹೊಲ ಗದ್ದೆಗಳದಾವು, ಮಳಿ ಆಗಿಲ್ಲ, ಅಲ್ಲಿ ಬೆಳಿ ಬರ್ತಾ ಇಲ್ಲ, ಇಲ್ಲಿ ಬಿಡು ನೀರು ನಾನು ಹೊಲಕ್ಕೆ ಹೋಗಿ ಬಿತ್ತು ಅಂದ್ರೆ ಫಸಲು ಹಸನಾಗಿ ಬರ್ತೈತಿ ಅಂತೇಳಿ ನಾನು ಹೊಲಕ್ಕೆ ಹೋಗ್ಲಿ ಅಂತ ನಾ ಬಿಡಾಕತ್ತೀನಿ ಅಂತ ಹೇಳ್ತಾನೆ. ಹೊಲಕ್ಕೆ ನಾ ಬಿಡು ನೀರು ಮುಟ್ಟುದಿಲ್ಲ ಅಂದ್ರ ಇನ್ನು ಎಲ್ಲೋ ಸ್ವರ್ಗದೊಳಗಿರುವಂತ ನಿಮ್ಮ ಪೂರ್ವಜರಿಗೆ ಹೆಂಗ ನೀರು ಹೋಗಿ ಮುಟ್ತೈತಿ? ನಾ ಬಿಡು ನೀರ ಈ ಹೊಲಕ್ಕೆ ಮುಟ್ಟುದಿಲ್ಲ ಅಂದ್ರ ನಿಮ್ಮ ಪೂರ್ವಜರಿಗೆ ಹೋಗಿ ನೀವು ನಿಂತು ಹೊಡ್ಕೊಂಡ್ರು ಸಹಿ ಅದು ನೀರು ಮುಟ್ಟಂಗಿಲ್ಲ ಅಂತ ಹೇಳ ಅವಾಗ ಅವರಿಗೆ ಜ್ಞಾನೋದಯವಾಗ್ತೈತಿ. ಅವಾಗ ಜ್ಞಾನೋದಯವಾಗಿ ಮತ್ತೊಮ್ಮೆ ನೀರ ಮುನಿಗೆ ಬರ್ತಾರ. ಆದ್ರೆ ಪೂರ್ವ ದಿಕ್ಕಕ್ಕೆ ನಿಂದಿರಲಿಲ್ಲ ಪುಣ್ಯಕ್ಕೆ. ವಾಳೆ ಬಂದ ಆ ಶರಣರಿಗೆ ತಪ್ಪಾಯ್ತಂತ ಭಾವಿಸಿ ಅವರಿಗೆ ಶಿರಸ್ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಕೇಟೆ ಆ ಗುರುವಿಗೆ ಶಿಷ್ಯರಾಗಿ ನಿಲ್ತಕ್ಕಂಥದ್ದು ಇಂಥ ಎಲ್ಲವುಗಳನ್ನ ನಾವು ಗಮನಿಸಿದ್ವಿ ಅಂತಂದ್ರೆ ಪುರಾಣ ಪುಣ್ಯ ಕಥೆಗಳಲ್ಲಿ ವಚನ ವೈಭವದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತೈತಿ ಅಂತ ಕೇಳಿ. ಕೇವಲ ಮಾನವ ಧರ್ಮ ಇದು ಕುಲಕ್ಕಷ್ಟೇ ಇವು ಸೀಮಿತವಾಗಿರಲಿಲ್ಲ, ಇಡೀ ಮಾನವ ಕುಲಕ್ಕೆ ಇವರು ಅಭಿವೃದ್ಧಿ ಆಗಲಿ ಕೊಟ್ಟ ಇದು ಮಾಡಿದ್ರು. ಇವ್ರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ನಡೆಯೋಣ. ಆಮೇಲೆ ಇವ್ರು ಹಾಕಿಕೊಟ್ಟಂಥ ಎಲ್ಲ ಅನೇಕ ವಿಷಯಗಳು, ತತ್ವಗಳು, ಸತ್ಯ, ನೀತಿ, ನ್ಯಾಯ, ನೀತಿ ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಅವರಿಗೆ ಹಂಚಿ ಅವರನ್ನು ಅಭಿವೃದ್ಧಿಪಡಿಸೋಣ. ಹಾಗೂ ಜೊತೆಯಾಗಿ ಇವತ್ತಿನ ದಿನ ಜಯಂತಿ ಇಷ್ಟಕ್ಕೆ ಸೀಮಿತವಾಗಿರದೆ ಅನೇಕ ಕಾರ್ಯಕ್ರಮಗಳು ದಿನಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ, ಧಾರಾವಾಹಿಗಳು ಇದರಲ್ಲಿ ಬರ್ತಿರ್ತಾವೆ. ಅವುಗಳನ್ನ ನೋಡಿ ನಾವು ಮಕ್ಕಳಿಗೆ ಹೇಳೋಣ. ಇಷ್ಟು ಹೇಳಿ ನಾನು ಎರಡು ಮಾತನ್ನು ಮುಗಿಸುತ್ತೀನಿ. ನಮ್ಮ ಕಾರ್ಯಾಲಯದಲ್ಲಿ ಶ್ರೀ ಶರಣ ನುಲಿಯ ಚಂದಯ್ಯನವರ ಜಯಂತ್ಯೋತ್ಸವ ಹಾಗೂ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಶ್ರೀ ನುಲಿ ಚಂದಯ್ಯನವರ ಬಗ್ಗೆ ಅವರ ಒಂದು 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಮೂಲಕ, ಕಾಯಕ ನಿಷ್ಠೆಯ ಮೂಲಕ ಸಾಕಷ್ಟು ಸಂದೇಶಗಳನ್ನು ಇಡೀ ಜಗತ್ತಿಗೆ ಬೆಳಕಾಗಿ ಚೆಲ್ಲಿದ್ದು, ಅದರ ವಿಷಯವಾಗಿ ಸಾಕಷ್ಟು ವಿಷಯಗಳನ್ನು ಉಪನ್ಯಾಸದ ಭಾಷಣದಲ್ಲಿ ಶ್ರೀ ಟಿ ಬಿ ಭಜಂತ್ರಿ ಸರ್ ಅವರು ಈಗಾಗಲೇ ಹೇಳಿದ್ದಾರೆ. ನಾವು ನೀವುಗಳು ಕೂಡ ಅವರ ಒಂದು ಹಾಕಿಕೊಟ್ಟಂತಹ ಒಳ್ಳೆಯ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ನಾವು ಪಾಲಿಸೋಣ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ, ಅದರ ಜೊತೆಗೆ ಕೂಡ ಸಾಕಷ್ಟು ಮುಖ್ಯ ಸಂದೇಶಗಳನ್ನು ಕೂಡ ಅವರು ನೀಡಿದ್ದಾರೆ. ಅಂದರೆ ಎಲ್ಲರೂ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು. ಅದರ ಜೊತೆಗೆ ಇನ್ನೊಂದು ಕೂಡ ಸಂದೇಶವನ್ನು ಕೂಡ ನೀಡಿದ್ದಾರೆ. ಉಪನ್ಯಾಸ ಭಾಷಣದಲ್ಲಿ ಸರ್ ಕೂಡ ಹೇಳಿದರು, ಅಂದರೆ ಜಾತಿಯ ಬಗ್ಗೆ ಹೇಳಬೇಡ, ಕೇಳಬೇಡ, ಅದರ ಬಗ್ಗೆ ಚಿಂತಿಸಬೇಡ ಎಂದು ಮನುಕುಲದ ಸಮಾನತೆಯನ್ನು ಸಾರಿದಂತಹ ಒಬ್ಬ ಮಹಾನ್ ಶ್ರೇಷ್ಠ ವ್ಯಕ್ತಿಗಳು. ಈ ರೀತಿ ಇಂತಹ ಒಂದು ಶುಭ ದಿನದಂದು ಇಬ್ಬರು ಶರಣರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಹಮ್ಮಿಕೊಂಡಿದ್ದೀವಿ. ಇದು ಒಳ್ಳೆಯ ಶುಭ ಸಂದರ್ಭ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ತಾಲೂಕು ಆಡಳಿತ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದ್ದು, ಈ ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿದಂಥ ನಮ್ಮ ತಹಸೀಲ್ದಾರ್ ಕಾರ್ಯಾಲಯದ ಘಟೋತ್ಸವರಂತ ಮಹೇಶ್ ಸಂದಿಗೌಡ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ಆಗುವುದು ಹಾಗೂ ಸಮಾಜದ ಅಂಕುಡೊಂಕುಗಳಲ್ಲಿ ಈ ಕಾರ್ಯಕ್ರಮದ ಕುರಿತು ಉಪನ್ಯಾಸ ನೀಡಲು ಬಂದಂತಹ
50 ರೂಪಾಯಿ